ಜೆಲ್ ಸೀಟ್ಸ್ ಅನ್ನೋದು ಹಾಕೊಂಡ್ಬಂದಿದ್ರಿ. ಎಲ್ಲಿ? ಶಿವಾಜಿನಗರ್ ರಾವ್ ಸೀಟ್ ಕವರ್ಸ್ ಹತ್ರ. ಐ ಥಿಂಕ್ ಬೆಂಗಳೂರಲ್ಲಿ ಫಸ್ಟು ಸೀಟ್ ಕವರ್ಸ್ ಅಂತ ಮಾಡೋಕ್ಕೆ ಅಂಗಡಿ ಇದ್ದಿದ್ದೆ ರಾವ್ ಅವ್ರದ್ದು. ಎಕ್ಸ್ಪೀರಿಯನ್ಸ್ ಇವಾಗ ಸೀಟು ಹೆಂಗಿದೆ ಎಲ್ಲ ಹೇಳಿ ಅಂತ ಕೇಳ್ತಾ ಇದ್ರು. ಸೊ ಎಕ್ಸ್ಪೀರಿಯನ್ಸ್ ಏನಂತ ಹೇಳೋಕೆ ಈ ವಿಡಿಯೋ ಮಾಡ್ತಾ ಇರೋದು. ಇದು ಆ್ಯಕ್ಚುಲಿ ನಾವು 2ನೇ ಸೀಟ್ ಕವರ್ ಹಾಕಿರೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಪ್ಲಸ್ ಇದೆ ಅಂತ. ಬಟ್ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯನೂ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಸರ್. ಸೀಟು ಹಾರ್ಡ್ ಆಗಕ್ಕೆ ಶುರು ಹೋಗ್ಬಿಟ್ಟಿದೆ. ಬೆಂಗಳೂರು ರೈಡ್. ಹಾಂ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಸಕ್ಕರಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಈ ವ್ಲಾಗ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ನಾವು ಹಳೆ ವಿಡಿಯೋನಲ್ಲಿ ಜೆಲ್ ಸೀಟ್ಸ್ ಅನ್ನೋದು ಹಾಕೊಂಡ್ಬಂದಿದ್ರಿ. ಎಲ್ಲಿ? ಶಿವಾಜಿನಗರ್ ರಾವ್ ಸೀಟ್ ಕವರ್ಸ್ ಹತ್ರ. ಸೊ ರಾವ್ ಸೀಟ್ ಕವರ್ಸ್ ಬಂದ್ಬಿಟ್ಟು ಒಂದು ಪ್ರಸಿದ್ಧ ಹೆಸರು, ಫೇಮಸ್ ಸೀಟ್ ಕವರ್ಸು. ಐ ಥಿಂಕ್ ಬೆಂಗಳೂರಲ್ಲಿ ಫಸ್ಟು ಸೀಟ್ ಕವರ್ಸ್ ಅಂತ ಮಾಡೋಕ್ಕೆ ಅಂಗಡಿ ಇದ್ದಿದ್ದೆ ರಾವ್ ಅವ್ರದ್ದು. ಅಂದರೆ ಪ್ರಾಪರ್ ಮಾಡಿಫಿಕೇಷನ್ ಮಾಡಿ ಸೀಟ್ಸ್ ಎಲ್ಲ ಮಾಡಿಕೊಡೋಕ್ಕೆ ಸೀಟ್ ಆ್ಯಂಡ್ ಕವರ್ಸ್ ಸ್ಪೆಷಲಿ ಇದ್ದಿದ್ದು ರಾವ್ ಸೀಟ್ ಕವರ್ಸ್ ಅಂಗಡಿನೇ, ವಿಚ್ ಇಸ್ ನಿಯರ್ ಬೈ ಟು ಶಿವಾಜಿನಗರ್. ಸೊ ಈ ಒಂದು ಕಾಂಟೆಂಟ್ನ ನಾವು ಯೂಟ್ಯೂಬಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಹ ಹಾಕಿದ್ವಿ. ಸೊ ತುಂಬ ಜನರು ಬಂದ್ಬಿಟ್ಟು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಇವಾಗ ಸೀಟು ಹೆಂಗಿದೆ ಎಲ್ಲ ಹೇಳಿ ಅಂತ ಕೇಳ್ತಾಯಿದ್ರು. ಸೊ ಎಕ್ಸ್ಪೀರಿಯನ್ಸ್ ಏನಂತ ಹೇಳೋಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಫೈನಲಿ ನಮ್ಮ ಸೀಟು ಹೇಗಿದೆ ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಕರೆಂಟ್ಲಿ ಅಂತೂ ನೀವು ನೋಡ್ತಾ ಇರ್ಬೋದು. ಸೊ ಸೀಟದ ಶೇಪ್ ಈ ಥರ ಇದೆ ಒಂದು ಸ್ವಲ್ಪ ಕಾಣೋಕ್ಕೆ. ಸೊ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಮುಂಚೆನೂ ಹಿಂಗೆ ಇತ್ತು. ಇದು ಆ್ಯಕ್ಚುಲಿ ನಾವು 2ನೇ ಸೀಟ್ ಕವರ್ ಹಾಕಿರೋದು. ಸೊ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಟ್ ಸ್ಟಿಚಿಂಗ್ ಎಲ್ಲ ಸೇಮ್ ಅದೇ ಸ್ಟೈಲಲ್ಲಿ ಮಾಡ್ಕೊಂಡ್ರಿ. ಬೆನಿಲಿ ಅವ್ರು ಹೆಂಗೆ ಕೊಡ್ತಾರೆ ಹಂಗೆ OEM ಅಂತ ಕೊಡ್ತಾರಲ್ಲ ಆ ಥರ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಪ್ಲಸ್ ಇದೆ ಅಂತ. ಸೊ ಇದನ್ನು ಹಾಕಿರೋದು ಹೆಂಗಂದರೆ ನಾವು ಸೀಟ್ ಲೇಯರ್ ಇತ್ತು, ಕುಷನಿಂಗ್ ಇತ್ತು. ಆ ಕುಷನ್ನ ನೀಟಾಗಿ ಹಿಂಗೆ ತೆಗೆದುಬಿಟ್ಟು ಅದರಲ್ಲಿ ಜೆಲ್ನ ಹಾಕಿ ತಿರ್ಗಾ ಮೇಲೆ ಫೋಮ್ ಹಾಕಿ ಆಮೇಲೆ ಮೇಲೆ ಕವರ್ಗಳು ಹಾಕಿರೋದು ಎರಡು. ಸೊ ಯು ಫೀಲ್ ದ್ಯಾಟ್ ಒಂಥರ ಫುಲ್ ಜೆಲಿ ಕುಷನ್ ಥರ ಇದೆ. ಆ್ಯಂಡ್ ತುಂಬ ಜನರು ಏನು ಹೇಳ್ತಾರೆ ಅಂದರೆ ಜೆಲ್ ಸೀಟ್ಸ್ ನೀವು ಹಾಕೊಂಬಿಟ್ರೆ ಅಷ್ಟು ಬೇಗ ಹೀಟ್ ಆಗೋಲ್ಲ ಸೀಟು. ಕುಷನ್ ಇದ್ದರೆ ಒಂದು ಸ್ವಲ್ಪ ಹೀಟ್ ಆಗಿಬಿಡ್ಬೋದು, ಬಟ್ ಜೆಲ್ ಇದ್ದರೆ ಅಷ್ಟೊಂದು ಹೀಟ್ ಆಗೋಲ್ಲ. ಸೊ ಐ ಕ್ಯಾನ್ ಆ್ಯಕ್ಚುಲಿ ಫೀಲ್ ದಟ್. ಇಲ್ಲ ಅಂತಿಲ್ಲ, ಮೇಲೆ ಸಣ್ಣ ಲೇಯರ್ ಫೋಮ್ ಇರೋದಷ್ಟೇ, ತುಂಬ ದಪ್ಪ ಫೋಮ್ ಇಲ್ಲ. ಇಲ್ಲಾಂದರೆ ಗೊತ್ತಾಗಲ್ಲ ಜೆಲ್ ಸೀಟ್ ಇದೆ ಕೆಳಗಡೆ ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ಉರಿಯೋಕ್ಕೆ ಶುರು ಹೋಗ್ಬಿಡುತ್ತೆ. ಸೊ ಇನ್ನೊಂದು ಏನಂದರೆ ನೆನ್ನೆ ಇನ್ನೊಬ್ಬರನ್ನ ನಾನು ಮೀಟ್ ಮಾಡಿದೆ. ಅವರು ವರ್ಸಸ್ 650 ಪಾರ್ಟಿ ಅವರು. ಸೊ ಅವ್ರೇನು ಹೇಳ್ತಾಯಿದ್ರು ಅಂದರೆ ಅವರು ಈ ಥರ ಜೆಲ್ ಹಾಕ್ಸ್ಕೊಂಡಿದ್ದಾರೆ ಸೇಮು. 2200-300 ಏನೋ ಕೊಟ್ಟಿದ್ರು ಅವರು. ಅವ್ರ ಹೆಸರು ಲಕ್ಷ್ಮೀಕಾಂತ್ ಅಂತ. ಸೊ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಅಭಿಪ್ರಾಯನೂ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಸರ್. ಏನಂದರೆ ಅವ್ರಿಗೆ 4-5 ತಿಂಗಳೇನೋ ಆಗಿದೆ, ಸೀಟು ಹಾರ್ಡ್ ಆಗೋಕ್ಕೆ ಶುರು ಹೋಗ್ಬಿಟ್ಟಿದೆ. ಅವರು ಮೇಲೆ ಏನು ಫೋಮ್ ಲೇಯರ್ ಹಾಕಿಲ್ಲ, ಡೈರೆಕ್ಟ್ಲಿ ಜೆಲ್ ಇಟ್ಟಿದ್ದಾರೆ. ಆಮೇಲೆ ಸೀಟ್ ಕವರ್ ಇದೆ. ಅವರು ವಾರದಲ್ಲಿ ಒಂದು ಸಲನೇ ಯೂಸ್ ಮಾಡೋದು, ಅಷ್ಟೊಂದೇನು ಯೂಸೇಜ್ ಬರೋಲ್ಲ ಗಾಡಿ ಅವ್ರದ್ದು. ಬಟ್ ಅವ್ರದ್ದು ಹಿಂಗೆ ಮುಟ್ಟು ನೋಡಿದ್ರೆ ಹಾರ್ಡ್ ಆಗೋಕ್ಕೆ ಶುರು ಆಗ್ಬಿಟ್ಟಿದೆ. ಸೊ ಇದೇನು ಎಂತ ಏನಂತ ನಂಗೆ ಅರ್ಥ ಆಗಿಲ್ಲ. ಬಿಸಿಲಲ್ಲಿ ಏನಾರು ಜಾಸ್ತಿ ನಿಲ್ಸಿರ ಅಂತ ಕೇಳಿದೆ. ಅವರು ಇಲ್ವಲ್ಲ ಆ ಥರ ಅಷ್ಟೊಂದು ಏನಿಲ್ಲ ಅಂತ ಹೇಳಿದ್ರು. ಸೊ ಐ ಡೋಂಟ್ ನೋ. ಇವಾಗ ನಾನು ಕಾದಿನೇ ನೋಡಬೇಕು ಏನಾಗುತ್ತೆ ನಮ್ಮ ಜೆಲ್ ಸೀಟ್ ಪರಿಣಾಮ ಹಾಕ್ಕೊಂಡಿರೋದು. ಅಕಸ್ಮಾತ್ ಏನಾದರೆ 1 ವರ್ಷಕ್ಕಿಂತ ಜಾಸ್ತಿ ಏನಾದರೂ ಆಗಿಬಿಟ್ರೆ ಪಕ್ಕ ನಿಮಗೆ ಹೇಳ್ತೀನಿ. यूट्यूब आईडी है यहाँ पे सामने है, देखो फोटो ले लो. ಬೆಂಗಳೂರು ರೈಡ್. ಹಾಂ ಹೇಳ್ತಾ ಇದ್ನಲ್ಲ, ಕಾದಿ ನೋಡಬೇಕು ಏನಾಗುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಅಕಸ್ಮಾತು ನಮಗೂ ಏನಾದರೂ ಹಾರ್ಡ್ ಆಗೋಕ್ಕೆ ಶುರು ಆಗಿಬಿಟ್ರೆ ಅದನ್ನು ಪಕ್ಕ ಹೇಳ್ತೀನಿ. ಹೋಗ್ಬಿಟ್ಟು ವಾಪಸ್ ರಾವ್ ಸೀಟ್ ಅವ್ರ ಹತ್ರ ಮಾತಾಡೋಣ, ಏನಂತಾರೆ ನೋಡೋಣ. ಸೊ ಸದ್ಯಕ್ಕಂತೂ ದರ್ಸ್ ನೋ ಎನಿ ಪ್ರಾಬ್ಲಮ್. ತುಂಬ ಚೆನ್ನಾಗಿದೆ ರೀ. ಆ್ಯಂಡ್ ಕೂಲಿಂಗ್ ಎಫೆಕ್ಟ್ ಅಂತ ನಾನು ಹೇಳಿದ್ನಲ್ಲ ನಿಮ್ಮ ಕೂರುವಾಗ ನಿಮ್ಮ ಬಂಪ್ಸ್ಗೆ, ಸೊ ಆ ಒಂದು ಕೂಲಿಂಗ್ ಎಫೆಕ್ಟು ಇದ್ದೇ ಇರುತ್ತೆ. ಅಷ್ಟು ಬೇಗ ಹೀಟ್ ಆಗೋಲ್ಲ ಸೀಟು. ತುಂಬ ಹೊತ್ತು ಸ್ಯಾಡಲ್ ಕುತ್ಕೊಂಡ್ರು ಓಡಿಸ್ತಾ ಇದ್ದಾಗ ಒಂದು ಪ್ಲಸ್ ಫೀಲಿಂಗ್ ಇರುತ್ತೆ. ಆ ಉರಿ ಅನ್ನೋದು ನಿಮಗೆ ಜಾಸ್ತಿ ಬೇಗ ಬರಲ್ಲ, ವೆದರ್ ಯು ಆರ್ ರೈಡಿಂಗ್ ಇಟ್ ವಿತ್ ದ ಜೀನ್ಸ್ ಆರ್ ವಿತ್ ದ ರೈಡಿಂಗ್ ಪ್ಯಾಂಟ್ಸ್ ಆ ಥರ. ಬನ್ನಿ ಫಸ್ಟ್ ಇಲ್ಲಿಂದ ಹೊರಡೋಣ.
ಈ ಮನುಷ್ಯ ಹೆಂಗೆ ಬಂದು ಕೇಳಿದಾನೋ ಅದೇ ಥರ ಪೊಲೀಸರು ಬಂದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆಲ್ರೆಡಿ ನಮ್ಮ ಟಾರ್ಜನ್ ಸೀಟ್ಗಳು ಅಂದರೆ TRK 502 ಸೀಟ್ಗಳು ತುಂಬ ಪ್ಲಶ್ ಇದೆ. ಆ್ಯಕ್ಚುಲಿ ಏನು ಮಾಡಿಫಿಕೇಷನ್ ಬೇಕಾಗಿಲ್ಲ. ಬಟ್ ಆದ್ರೂ ನಾನು ಲಾಸ್ಟ್ ಟೈಮು 300+ ಒಂದೇ ಸಲ ಒಂದು ಸ್ಟ್ರೆಚ್ಚು ಒಂದು 2 ಬ್ರೇಕ್ ಜೊತೆನೇ ಹೊಡೆದೆ. ಆಯಿತು, ಉರಿ ಶುರು ಆಯಿತು. ಸೊ ಐ ಥಾಟ್ ಲೈಕ್ ಓಕೆ ಲೆಟ್ಸ್ ಗೋ ಫಾರ್ ದಿಸ್ ಅಂತ ಅಂದ್ಬಿಟ್ಟು ಇದನ್ನು ಮಾಡಿಸ್ಕೊಂಡಿರೋದು. ಈ ಥರ ರೋಡ್ ಕೊಡು 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 ಅನ್ನತ್ತೆ, ಮುಂದೆ ಪೊಲೀಸರು ಇದ್ದಾರೆ. ಬೇಡ ಗುರು, ಯಾಕೆ ಗುರು ಸುಮ್ಮನೆ. ಗ್ಲಾಸಸ್ ಸಾಕಾಗೈತೆ ಬಾಸ್ತು. ಇಲ್ಲಿ ಏನೋ ಇವೆಂಟ್ ನಡೀತಾ ಇದೆ ಬಾಸ್, ಮೋಸ್ಟ್ಲಿ ಏನೋ ಬೈಕರ್ ಇವೆಂಟ್ ಇಲ್ಲಿ ನಡೀತಾ ಇರೋದು. ಸೊ ನಾವಂತೂ ಹೋಗಲಿಲ್ಲ ಇವತ್ತು, ಬಟ್ ಯಾವುದಕ್ಕೋ ಇಡೀ ಬೈಕರ್ಸ್ ಎಲ್ಲ ನಡೀತೈತೆ. ಯಾರನ್ನ ಈ ಬೈಕರ್ ಇವೆಂಟು ಬಂದಿದ್ದೀರಾ ಅಂದರೆ ಇವತ್ತು ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಂಥ ಬೈಕರ್ ಇವೆಂಟ್ಸಲ್ಲೆಲ್ಲ ಏನು ಗೊತ್ತಾ ಸೀನು, ನಮ್ಮ ಗಾಡಿಗಳು ಹೆಂಗೆ ಬೇಕಲ್ಲಿ ಇಟ್ಟಿರ್ತೀವಿ, ಏನೇನೋ ನಮ್ಮ ಗಾಡಿ ಮೇಲೆ ಹಾಕಿರ್ತೀವಿ. ಏನೋ ರಿಯಲ್ ಬೈಕರ್ಸ್ ಮಾಡಲ್ಲ ಅಂತ ಕೆಲಸಗಳು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಬೇರೆಯವ್ರು ಸುಮ್ಮನೆ ಬಂದಿರ್ತಾರಲ್ಲ ಕಿತಾಪತಿ ಕೆಲಸಗಳು ಮಾಡೋಕ್ಕೆ, ಗಾಡಿಗಳು ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಏನೋ ಒಂದು ಈ ಥರ ಮೌಂಟ್ ಕಿತ್ಕೊಂಡ್ಬಿಡೋದು, ಏನೇನೋ ಮಾಡಿದ್ದಾರೆ. ಐ ಹ್ಯಾವ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಈ ಥರ ಇವೆಂಟ್ಸ್ ಎಲ್ಲ ಬರೋದು ಹೋಗೋದಲ್ಲ, ಅದಕ್ಕೆ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಇಂಥದ್ದೆಲ್ಲ. ನೀವು ಯಾರನ್ನ ಜೆಲ್ ಸೀಟ್ಸು ಹೋಗಿ ಹಾಕೊತೀರ ಅಂದರೆ ಹಾಕೊಬೋದು. ಎಸ್ ಅಫ್ಕೋರ್ಸ್ ಎಲ್ಲರಿಗೂ ಆ ಥರ ಆಗಲ್ಲ. ದೇರ್ ಮೈಟ್ ಬಿ ಸಮ್ ಏನೋ ಸಿಚುವೇಶನ್ ಬಂದಿರುತ್ತೆ ಅದು ಜೆಲ್ ಹಾಡಾಗಿರೋದಕ್ಕೆ. ಬಟ್ ಎಲ್ಲ ಟೈಮಲ್ಲೂ ನಾನು ಕೇಳಿಸ್ಕೊಂಡಿಲ್ಲ. ತುಂಬ ಜನರು ಬೇರೆ ಫ್ರೆಂಡ್ಸ್ ಇದ್ದಾರೆ ಹೂ ಹ್ಯಾವ್ ಡನ್ ದಿಸ್ ಮಾಡಿಫಿಕೇಷನ್ ಆ್ಯಂಡ್ ಅವರು ಆರಾಮಾಗಿದ್ದಾರೆ, ಏನಿಲ್ಲ ಬಾಸ್. 1 ವರ್ಷಕ್ಕಿಂತ ಮೇಲೆ ಮಾಡಿಫೈ ಮಾಡಿಕೊಂಡು ಆರಾಮಾಗಿ ಪ್ಲಸ್ಟಿಗಿದೆ ಇನ್ನೂ ಅವ್ರ ಸೀಟ್ಸು. ಸೊ ಲೆಟ್ಸ್ ಸಿ ವಾಟ್ ಇಟ್ ಈಸ್. ಸೊ ಇದೇ ನನ್ನ ಒಂದು ಎಕ್ಸ್ಪೀರಿಯೆನ್ಸು, ನನ್ನ ಒಂದು ಅಭಿಪ್ರಾಯ, ನನ್ನ TRK ಮೇಲೆ, ನನ್ನ ಟಾರ್ಜನ್ ಮೇಲೆ ನಾನು ಮಾಡ್ಕೊಂಡಿರೋ ಜೆಲ್ ಶೀಟ್ಸಿಂದ. ಸೊ ನೀವು ಯಾರನ್ನ ಮಾಡಬೇಕಂದ್ರೆ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಹೊತ್ತೆ, ನಿಮ್ಗೆ ಗೊತ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲಲ್ಲಿ ಕಾಯ್ಕೊಂಡಿರಿ. ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಟೇಕ್ ಕೇರ್, ಬಾಯ್.